ದಲಿತರನ್ನ ಕೆಳಮಟ್ಟದಾಗಿ ಭಾಷೆ ಬೆಳೆಸ್ತಾರೆ. ಈಗ ವಲೀರು ಇಲ್ಲಾಂದ್ರೆ ಮಾದಿಗರು. ದಲಿತರುಗಳಲ್ಲಿ 102 ಕ್ಯಾಸ್ಟ್ಗಳಿದೆ. ಇವನ್ ಅಪ್ಪರ್ ಕ್ಯಾಸ್ಟ್ ಅವರು ಅದನ್ನ ಕಾಮಿಡಿಯಾಗಿ ತಗೊಂಡ್ಬಿಟ್ಟವ್ರೆ. ಇವನು ಉಪೇಂದ್ರ ಮಾತಾಡಿದ್ರು, ಮುನಿರತ್ನಮ್ ಈ ತರ ಮಾತಾಡ್ತಾರೆ. ಕಾಮನ್ ಆಗಿ ನಮ್ಮನ್ನ ಎಲ್ಲ ಬೇಕಾದ ಸಮಯದಲ್ಲೆಲ್ಲ ನಮ್ಮನ್ನ ಕಂಡಮ್ ಮಾಡ್ತಾ ಇರ್ತಾರೆ. ಏನು ಇವ್ರಿಗೆ ಹೇಳ್ತೀನಿ, ಮುನಿರತ್ನ ಅನ್ನುವಂಥ ಅಯೋಗ್ಯರಿದಾರಲ್ಲ, ಈ ಉಪೇಂದ್ರ ಮುನಿರತ್ನ ಇಂಥ ಅಯೋಗ್ಯರಿದಾರಲ್ಲ, ಈಗ ನೀವು ಪಬ್ಲಿಕ್ ಲೈಫಿಗೆ ಬಂದ ಮೇಲೆ, ಜನರ ನಡುವೆ ಬಂದ ಮೇಲೆ ನಿಮಗೊಂದಿಷ್ಟು ಬೇಸಿಕ್ ಪ್ರಜ್ಞೆ ಬೆಳಿಬೇಕಾಗ್ತದೆ. ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋಂಥದ್ದು. ಯಾಕಂದರೆ ಒಬ್ಬ ಜನಪ್ರತಿನಿಧಿ ಅಂದರೆ, ಒಬ್ಬ ಪಬ್ಲಿಕ್ ಫಿಗರ್ ಅಂದರೆ ಜನರಿಗೆ ಅವ್ರ ಮೇಲೆ ಒಪಿನಿಯನ್ನೇ ಬೇರೆ ಇರುತ್ತೆ. ಹಾಗಾಗಿ ನೀವು ಮಾತಾಡಬೇಕಾದ್ರೆ ನಿಮ್ಮ ಭಾಷೆ ಭಾಳ ಹಿಡಿದಲ್ಲಿರಬೇಕಾಗ್ತದೆ, ಮತ್ತು ನಿಮ್ಮ ಆಲೋಚನಾ ಕ್ರಮವೂ ಕೂಡ ಬದಲಾಗಬೇಕಾಗ್ತದೆ. ಮತ್ತು ಮುನಿರತ್ನ ಆತನಿಗೆ 1% ಹೆಣ್ಣು ಮಕ್ಕಳ ಮೇಲೆ ಗೌರವ ಇಲ್ಲ ಅಂತ ಅನ್ಸುತ್ತೆ. ಯಾರನ್ನೋ ಕಾಂಟ್ರಾಕ್ಟರ್ನ ಹೇಳ್ತಾನೆ, ನೀನು ಹೆಂಡ್ತಿನ ಬಂದು ನನ್ನ ಪಕ್ಕದಲ್ಲಿ ಮಲಗಿಸು ಅಂತಂದರೆ ಪಬ್ಲಿಕ್ ಲೈಫಲ್ಲಿ ಇರೋದಕ್ಕೆ ಅನರ್ಹರು ಇಂಥವ್ರನ್ನ ನನಗನ್ಸುತ್ತೆ ಪರ್ಮನೆಂಟಾಗಿ ಜೈಲಲ್ಲೇ ಇಡಬೇಕಾಗ್ತದೆ. ಮತ್ತು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಕರ್ನಾಟಕದಲ್ಲಿ 101 ಜಾತಿಗಳು ಬರ್ತವೆ. ಈ ಎಸ್ಪೆಷಲಿ ಹೊಲೆಯರು ಮಾದಿಗರು, ನೀವು ಹೇಳ್ದಂಗೆ ಯಾರಿಗೆ ಅವಮಾನ ಆದರೂ ಹೊಲೆ ಮಾದಿಗರು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅಸ್ಪೃಶ್ಯತೆಯನ್ನು ಭಾಳ ಕ್ರೂರವಾದಂಥ ಅಸ್ಪೃಶ್ಯತೆಯನ್ನು ಅನುಭವಿಸಿರ್ತಕ್ಕಂಥದ್ದು 2 ಜಾತಿಗಳು. ಶೆಡ್ಯೂಲ್ ಕಾಸ್ಟ್ ಅಥವಾ ಪರಿಶಿಷ್ಟ ಜಾತಿ ಅಂತ ಹೇಳಿದ್ರೆ ಮೂಲಭೂತವಾಗಿ 2 ಜಾತಿಗಳು ಬರೋದು. ನಂತರ ಇವತ್ತಿನ 101 ಜಾತಿಗಳಿದಾವೆ, ಎಲ್ಲವನ್ನು ಕೂಡ ನಂತರ ಸೇರಿಸ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಏನಾಗಿದೆ ಅಂದರೆ, ಸಹಜವಾಗಿ ಇವತ್ತು ಕೂಡ ಸಮಾಜ ಏನಂತ ತಿಳ್ಕೊಂಡಿದೆ ಅಂದರೆ, SC ಅಂತ ಹೇಳಿದ್ರೆ ನೀವು ಸಮಾಜ ಬಿಟ್ಟುಬಿಡಿ, ಅನೇಕ ಜನ SCಗಳೇ, ಅದರಲ್ಲೂ ಕೂಡ ಅನೇಕ ಜನ ವಿದ್ಯಾವಂತರು ಕೂಡ ಇವತ್ತು SC ಅಂದರೆ ಏನಂತ ತಿಳ್ಕೊಂಡಿರೋ ಅದೊಂದು ಜಾತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. SC ಅನ್ನೋದು ಜಾತಿ ಅಲ್ಲ, ಅದು ಜಾತಿಗಳ ಪಟ್ಟಿ, 101 ಜಾತಿಗಳ ಪಟ್ಟಿ ಶೆಡ್ಯೂಲ್ ಕಾಸ್ಟ್ ಅನ್ನೋದು. ಹಾಗಾಗಿ ಇವತ್ತು ಕೂಡ ಏನು ತಿಳುವಳಿಕೆ ಇದೆ ಅಂದರೆ, ದಲಿತರು ಅಥವಾ ಶೆಡ್ಯೂಲ್ ಕಾಸ್ಟ್ ಅಂದರೆ ಬೇರೆ ವಲಯರು ಮಾದಿಗರೆ ಅನ್ನುವಂಥ ಒಂದು ಇದಿದೆ. ಮತ್ತು ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಇದು ಸಮಾಜದಲ್ಲಿರ್ತಕ್ಕಂಥ ಅಜ್ಞಾನ ಮತ್ತು ಸಮಾಜದಲ್ಲಿ ಈ 2 ಸಮುದಾಯಗಳನ್ನು ನೋಡುವಂಥ, ಗ್ರಹಿಸುವಂಥ, ಇವರ ಬಗ್ಗೆ ಇರುವಂಥ ಅಭಿಪ್ರಾಯ ಇದೆಯಲ್ಲ, ಇದು ತೋರಿಸ್ತದೆ. ಯಾಕಂದರೆ ಈ ಸಾವಿರಾರು ವರ್ಷಗಳಿಂದ ಸಮಾಜ 2 ಜಾತಿಗಳನ್ನು ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡು ಬಂದಿದೆ. ಅಂದರೆ ಇವ್ರ ಮೇಲೆ ನೀವು ಏನು ಅವಮಾನ ಮಾಡಿದ್ರು, ಇವ್ರನ್ನ ಏನು ಬೈದರು, ಇವ್ರನ್ನ ಏನು ಮಾಡಿದ್ರು ಕೂಡ ಇವರು ಪ್ರಶ್ನೆ ಮಾಡಬಾರ್ದು, ನಾವು ಇವ್ರನ್ನ ಏನು ಬೇಕಾದರೂ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಡೆಸ್ಕೊಂಡು ಬಂದಿರೋದ್ರಿಂದ, ಅದಕ್ಕಾಗಿ ಇವತ್ತು ಕೂಡ ಏನಾಗಿದೆ ಅಂದರೆ, ಈ ವಲಯ ಅನ್ನೋದು, ಮಾದಿಗ ಅನ್ನೋದು ಒಂಥರ ಬೈಗುಳದ ಮಾತಾಗಿದೆ. ಯಾಕಂದರೆ ಇವರು ಯಾರು, ನೀವೇನು ಹೇಳಿದ್ರು ರಿವರ್ಸ್ ಆಗಲ್ಲ. ಈಗ ನಿಮ್ಮನ್ನು ಹೊಡೆದ್ರು ನೀವು ಹೊಡೆಸ್ಕೋಬೇಕಾದ್ರೆ ನೀನು ಇಂಥ ಜಾತಿಯವನು, ಮತ್ತು ನೀವು ಕೆಟ್ಟದಾಗ ಬೈದರೂ ನೀವು ಬೈಸ್ಕೋಬೇಕು. ಇಂಥ ಜಾತಿಯಲ್ಲಿ ಹುಟ್ಟಿದವರು ಕೀಳು ಅಂತ ಹೇಳುವಂಥ ಮನಸ್ಥಿತಿ ಬೆಳೆದು ಬಿಟ್ಟಿದೆಯಲ್ಲ, ಹಾಗಾಗಿ ಇದಿದೆ. ಮತ್ತು ನಾನು ಜೈ ಭೀಮ್. ಥ್ಯಾಂಕ್ ಯು.